ಗಣಿ, ಇವತ್ತು ಗುರುಗಳು ನನ್ನ ಜಾತಕ ನೋಡಿದ್ರು. ಹೌದಾ? ಏನಂದ್ರು? ಮಹಾನ್ ಜಾತಕ ಅಂತೆ. ಮತ್ತೇನು ಕಮ್ಮಂತ ಇಟ್ಕೊಂಡಿದ್ಯಾ? ಆದರೆ ಒಂದು ಚಿಕ್ಕ ದೋಷ ಇದೆಯಂತೆ, ಅದನ್ನು ಪರಿಹಾರ ಮಾಡಬೇಕಂತೆ. ಅಷ್ಟೇ ತಾನೇ, ಅಖಿಲ ಮೊರೆ ಅದಕ್ಕೆ ಪರಿಹಾರ ಮಾಡಿಸ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ? ಮತ್ತೇನಾದರೂ ತೊಂದರೆ ಬರುತ್ತಾ ಅನ್ನೋದೇ ಯೋಚನೆ. ಏನೂ ಆಗಲ್ಲ ಅಕ್ಕ. ನೀನು ನಂಬಿರೋ ಆ ದೇವರು ಮತ್ತು ಅಖಿಲ ಮೊರು ಇಬ್ಬರು ನಿನ್ನ ಕೈ ಬಿಡಲ್ಲ. ಈಗ ನೀನು ಯೋಚನೆ ಮಾಡಬೇಕಾಗಿರೋ ನಿನ್ನ ಮದುವೆ ಬಗ್ಗೆ. ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನಿದೆಯೋ? ಅಕ್ಕ, ನಿಂಗೆ ಈ ಮದುವೆ ಇಷ್ಟನಾ? ಆ ಹುಡುಗ ಇಷ್ಟ ಆದ್ನಾ? ಹುಡುಗ ಒಳ್ಳೆಯವರು, ಒಳ್ಳೆ ಕೆಲಸದಲ್ಲಿದ್ದಾರೆ, ಎಲ್ಲರ ಹತ್ರನೂ ಒಳ್ಳೆ ಹೆಸರು ಮಾಡಿದ್ದಾರೆ. ಅದು ಅಲ್ಲದೆ ನಾನು ಇಷ್ಟಪಡೋರು ಇಷ್ಟಪಟ್ಟು ಹುಡುಕಿರೋ ಹುಡುಗ. ಆಮೇಲೆ ಇನ್ನೇನಿದೆ? ಅವರೆಲ್ಲ ಇಷ್ಟಪಟ್ರೆ ಆಯ್ತಾ? ನಿನಗ ಹುಡುಗ ಇಷ್ಟನೋ ಇಲ್ವೋ ಹೇಳು. ಯಾಕಕ್ಕ ಏನೋ ಮಾತಾಡ್ತಿಲ್ಲ? ಇಷ್ಟ ಇಲ್ವಾ? ಇಷ್ಟಪಟ್ಟು ನಾನು ಏನೇ ಮಾಡಿದ್ರು ಕಡೆಗೆ ಸಿಗೋದು ಬರೀ ಕಷ್ಟಗಳೇ ಗಣಿ. ಯಾಕಕ್ಕ ಈಗ ಹೇಳ್ತೀಯ? ಮೊದಲನೇ ಸತಿ ನನ್ನ ನೋಡೋಕೆ ಬಂದಾಗ ತಾಯಿ ನುಂಗ್ಕೊಂಡೋಳು ಅಂದರು. ನಾಳೆ ನಾನು ಹೋಗೋ ಗಂಡನ ಮನೆಗೆ ಎಲ್ಲಿ ಗಂಡಾಂತರ ಆಗ್ತೀನೋ ಅನ್ನೋ ಭಯ ಆಗ್ತಿದೆ ಗಣಿ. ಅಕ್ಕ, ಯಾಕೆ ಭಯ ಪಡ್ತಾ ಇದೀಯಾ? ನಿನಗೆ ಬರೋ ಕಷ್ಟಗಳಿಗೆ, ನೀನು ಎದುರಿಸೋ ಸವಾಲುಗಳಿಗೆ ಪರಿಹಾರ ಕೊಡಕ್ಕೆ ನೀನು ನಂಬಿರೋ ದೇವರೇ ಇಲ್ವಾ? ಅವ್ರು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯೋ ಗಣಿ? ನೀನು ನಂಬಿರೋ ದೇವರು ಅಖಿಲ ಮೊರ ಬಗ್ಗೆ. ಅವ್ರ ನೆರಳಲ್ಲೇ ನನ್ನ ಜೀವನ ನಡೆಸ್ಬೇಕು ಅನ್ನೋದು ನನ್ನ ಆಸೆ ಗಣಿ. ಅಕ್ಕ, ನನ್ಗೆ ಇನ್ನೊಂದು ಆಸೆ ಇದೆ. ನಿನ್ನ ಮದುವೆ ಆಗೋಗೊಂಡು ಹೇಗಿರ್ಬೇಕು ಗೊತ್ತಾ? ನಂಗೆ ಗೊತ್ತು ನೀನೇನು ಹೇಳ್ತೀಯಾ ಅಂತ. ಏನು ಹೇಳಿ ನೋಡೋಣ? ದರ್ಶನ್ನು, ಸುದೀಪು, ಅಪ್ಪು ಈ ರೀತಿ ಇರೋ ಹುಡುಗನ ಮದುವೆ ಆಗಬೇಕು ಅಂತ ತಾನೆ? ಎಲ್ಲ ಸೂಪರ್ ಸ್ಟಾರ್ಗಳು ಹೆಸರು ಹೇಳ್ದೆ, ಆದ್ರೆ ಒಬ್ರನ್ನ ಬಿಟ್ಬಿಟ್ಟಿದ್ಯಾ. ಯಾರು? ನಿನ್ನ ಮದುವೆ ಆಗೋಗೊಂಡು ದೊಡ್ಡ ಯಜಮಾನ್ರ ಥರ ಇರಬೇಕು, ಅದೇ ನನ್ನ ಆಸೆ. ಲೇ ಗೂಬೆ, ಈ ರೀತಿ ಎಲ್ಲ ಮಾತಾಡಿದ್ರೆ ಸೊಂಟ ಮುರಿತೀನಿ ಅಷ್ಟೇ. ಅವ್ರ ಬಗ್ಗೆ ಆಸೆ ಪಡೋದಿರ್ಲಿ, ಯೋಚನೆ ಮಾಡೋದು ತಪ್ಪು. ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ ಸರಿ ಇರಲ್ಲ ಅಷ್ಟೇ. ಏನೋ ನಮ್ಮ ಆಸೆ ನಾವು ಹೇಳೋದ್ವಪ್ಪ, ನಿನ್ನ ಬಗ್ಗೆ ನನ್ಗೇನು ಗೊತ್ತು? ಮತ್ತೆ ಅದೇ ಮತ್ತೆ ಏಯ್ ನಿಂತ್ಕೊಳ್ಳೋ, ಇನ್ನೊಂದ್ಸತಿ ಈ ವಿಷಯ ಮಾತಾಡು, ನಿನಗಿದೆ. ಏ ಹೂವೆ, ಪ್ರತಿ ಮುಂಜಾನೆ ಅರಳೋ ಹೂವಿನ ಥರ, ಅದನ್ನ ನೋಡಿದಾಗ ಮನ್ಸಿಗೆ ನೀಡೋ ಮುದದ ಥರ. ಇನ್ನು ಮುಂದೆ ಈ ಮನೇಲಿ ಒಂದಾದ್ಮೇಲೆ ಒಂದು ಶುಭ ಕಾರ್ಯ ನಡೀತಾನೆ ಇರುತ್ತೆ. ಅದನ್ನ ನೋಡಿದಾಗ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೋ, ನಿನ್ನನ್ನು ಕಾಪಾಡ್ಕೊಳ್ಳೋದ್ರಲ್ಲೂ ಅಷ್ಟೇ ಸಂತೋಷ ಪಡ್ತೀನಿ. ನಿನ್ನ ನಗು ಇಲ್ಲದೆ ಯಾವ ಶುಭ ಕಾರ್ಯದಲ್ಲೂ ಸಂತೋಷ ಹರಡಲ್ಲ. ಪ್ರತಿ ಶುಭ ಕಾರ್ಯದಲ್ಲೂ ನಿನ್ನ ಮಡ್ಲಿಂದೆ ಹೂ ಕೊಡು. ಈ ಹಾಳಾದ ಕೆಲಸದವಳು ಎಲ್ಲಿ ಹೋದ್ಲು? ಅಡುಗೆ ಮನೇಲಿ ಇರ್ದೆ ಅದೇನು ಕಿತ್ತು ಗುಡ್ಡೆ ಆಗ್ತಿರ್ತಾಳೋ. ಅದೇ ಇವಳು ಯಾರತ್ತೆ? ಇವಳು ಲೂಸ್ ಮುಂಡೆದು ಹೂವದ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದಾಳೆ. ತಲೆಗಿಲೆ ಕೆಟ್ಟಿದ್ಯಾ? ಲೇ ಉಮಾ, ತಲೆ ಕೆಟ್ಟಿರೋದು ಅವಳಿಗಲ್ಲ ಕಣೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮಿಬ್ರು ತಲೆ ಕೆಡಿಸ್ಬಿಡ್ತಾಳೆ. ಅವಳು ಮಾತಾಡ್ತಾ ಇರೋ ಹೂವೇ ಅವಳಿಗೆ ಹಾವಾಗಿ ಕಚ್ಚಬೇಕು. ಹಾಗೆ ಮಾಡ್ತೀನಿ, ಬಾರೆ ಹೋಗೋಣ. ಏ ಪಾರ್ವತಿ, ಮೇಡಮ್ ಆಯ್ತಾ? ಹೂವಿನ ಜೊತೆ ನಿನ್ ಕಷ್ಟ ಸುಖ ಹೇಳ್ಕೊಂಡಿದ್ದ ಆಯ್ತಾ? ಏನೇ ನಿಂದು ಕ್ವಾಟ್ಲೆ? ಹೂವ ಗಿಡ ಕಸ ಕಡ್ಡಿ ಇದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಲೂಸಾ ನೀನು? ಮೇಡಮ್, ನಮ್ಗೆ ಹೇಗೆ ಜೀವ ಇರುತ್ತೋ ಆ ಮರಗಳಿಗೆ, ಈ ಗಿಡಕ್ಕೆ ಅದೇ ರೀತಿ ಜೀವ ಇರುತ್ತೆ. ಮನುಷ್ಯರು ಹೇಗೆ ಪ್ರೀತಿ ಭಾವನೆಗಳಿಗೆ ಸ್ಪಂದಿಸ್ತಾರೋ ಇವುಗಳು ಸ್ಪಂದಿಸತ್ವೆ. ನಮ್ಮ ಹಳ್ಳಿ ಕಡೆ ಮರ ಗಿಡ ಹೂನ ಪವಿತ್ರ ಅಂತ ಪೂಜಿಸ್ತೀವಿ. ಸರಿ ಸರಿ, ಅದನ್ನೆಲ್ಲ ನಿಮ್ ಹಳ್ಳಿಲಿ ಇಟ್ಕೋ. ಇಲ್ಲಿನ ಕೆಲಸ ಏನ್ ಹೇಳು? ಕಿಚನ್ ಅಲ್ಲಿ ಚಿಕನ್ ಮಾಡೋದು. ಕರೆಕ್ಟ್. ನಮ್ ಬಾಯೆಲ್ಲ ಕೆಟ್ಟ ಹೋಗಿದೆ, ಖಾರವಾಗಿ ಚಿಕನ್ ಮಾಡ್ಕೊಡು. ನಡಿ. ಮೇಡಮ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಯಾವತ್ತೂ ನೀವು ಕೇಳಿದ್ದಕ್ಕಿಲ್ಲ ಅಂತ ಹೇಳಿಲ್ಲ. ಇವತ್ತು ಒಂದಿನ ನನ್ನ ಬಿಟ್ಬಿಡಿ ಮೇಡಮ್. ಯಾಕೋ? ಯಾಕೆ ಬಿಟ್ಬಿಡ್ಬೇಕು? ಅದು
ಇವತ್ತು ನವಗ್ರಹ ಪೂಜೆ ಇದೆ ಮೇಡಮ್. ಲೇ, ಇದೇ ನಿಮ್ಮನೆ ಪೂಜೆನಾ? ಅರಸನ ಕೋಟೆ ಕುಟುಂಬದವ್ರು ಮಾಡ್ತಾ ಇರೋ ಪೂಜೆ. ಅದಕ್ಕೆ ನನ್ ಭಯ ಆಗ್ತಿರೋದು ಮೇಡಮ್. ನಮ್ಮನೇಲಿ ಮಾಡೋ ಪೂಜೆ ಆಗಿದ್ದಿದ್ರೆ ನಾನು ಮಾಡ್ಕೊಟ್ಬಿಡ್ತಿದ್ದೆ. ಆದ್ರೆ ಇದು ಅಖಿಲಮ್ಮವ್ರು ನಿಂತು ಮಾಡಿಸ್ತಿರೋ ಪೂಜೆ. ಇದಕ್ಕೆ ಯಾವುದೇ ರೀತಿ ವಿಘ್ನ ಬರಬಾರ್ದು. ದಯವಿಟ್ಟು ಇದು ಒಂದ್ಸತಿ ಬಿಟ್ಬಿಡಿ ಮೇಡಮ್. ಕೆಲಸ ಮಾಡಕ್ಕೆ ಮೈ ಬಗ್ಗಲ್ಲ ಅಂತೇಳು. ಪೂಜೆ ಗೀಜೆ ಅಂತ ಡೌ ಮಾಡ್ಬೇಡ. ನಮಗ್ ಹಶ್ವಾದಾಗ ನಿನ್ಗೆ ಚಿಕನ್ ಮಾಡ್ಕೊಡಕ್ಕಾಗಲ್ಲ. ಇದ್ರ ಮುಂದೆ ಕುತ್ಕೊಂಡು ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ಕಾಗತ್ತಾ? ಇದಿದ್ರೆ ತಾನೇ ನೀನ್ ಇಲ್ಲಿ ಬಂದು ಕುತ್ಕೊಳ್ಳೋದು. ಇದೇ ಇಲ್ಲ ಅಂದ್ರೆ ತಿಂತಾವಳೆ. ಮೇಡಮ್ ದಯವಿಟ್ಟು ಬೇಡ ಮೇಡಮ್. ನಾನು ಇದನ್ನ ಪ್ರೀತಿಯಿಂದ ಬೆಳೆಸಿರೋ ಹೂವು. ನಾನು ಇದ್ರ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ದಯವಿಟ್ಟು ಇದ್ರ ಜೀವ ತೆಗಿಬೇಡಿ ಮೇಡಮ್. ಏನ್ ಸದಾರಾಮೆ ನಾಟಕನೇ ನಿಂದು? ಅಲ್ಲ, ಈ ಜಾಗ ನಮ್ದು, ಮಣ್ಣು ನಮ್ದು. ಹಂಗಿದ್ಮೇಲೆ ಗಿಡ ಮಾತ್ರ ಹೆಂಗೆ ನಿಂದಾಗತ್ತೆ? ಎಂತ ಚಾಲಾಕಿ ನೋಡಿ ಅತ್ತೆ. ಇವತ್ತು ಗಿಡ ನಂದು ಅಂತಾಳೆ, ನಾಳೆ ಈ ಭೂಮಿ ನಂದು ಅಂತಾಳೆ, ನಾಡಿದ್ದು ಈ ಮನೆನೇ ನಂದು ಅಂತಾಳೆ. ಹೌದು ಕಣೆ ಉಮಾ. ಮೊದ್ಲು ಈ ನವರಂಗಿ ನಾಟಕಗಳನ್ನೆಲ್ಲ ಬುಡ ಸಮೇತ ಕಿತ್ತು ಆಚೆ ಹಾಕ್ಬೇಕು. ಸುಮ್ಮನೆ ಇದ್ರೆ ಸರಿ. ಇವಾಗ ಮೇಡಮ್ ದಯವಿಟ್ಟು ಬೇಡ. ಪಾರ್ವತಿ, ಏನ್ ಗಲಾಟೆ? ಅಯ್ಯೋ, ಗಲಾಟೆ ಏನು ಇಲ್ಲಪ್ಪ. ಅದಿ ನಿಮ್ಮಮ್ಮ ಅಂದ್ರೆ ನಮ್ಮಮ್ಮ ನಿನ್ನ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬೇಕು, ಹೂ ಬೇಕು ಅಂದ್ಲು. ಅದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಸುತ್ತೀಯ? ಅಖಿಲಾಂಡೇಶ್ವರಿ ಅವ್ರ ಮನೆ ಅಂದ್ರೆ ಸುಮ್ಮನೆನಾ? ನಮ್ ಗಿಡದಲ್ಲೇ ಹೂ ಇದೆ, ಬಾ ಕಿತ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಅಷ್ಟರಲ್ಲಿ ಬಿಕಾರಿ ಈ ಗಿಡ ನಂದು, ಮಣ್ಣಂದು, ಹೂ ನಂದು, ಹೂ ಕೀಳೋ ಹಾಗಿಲ್ಲ ಅಂತ ಧರಣಿ ಕೂತ್ಬಿಟ್ಟಿದ್ದಾಳೆ. ಹೌದು ಮಾಮ, ಇವಳು ಕಳ್ಳೆ ತರ ಆಡ್ತಾಳೆ. ಇನ್ನೇನ್ ಈ ಮನೆನೇ ನಂದು ಅಂತ ಅನ್ಬಿಟ್ಟಿರೋಳು. ಅಷ್ಟರಲ್ಲಿ ನೀವು ಹೀರೋ ತರ ಎಂಟ್ರಿ ಕೊಟ್ಬಿಟ್ರಿ. ಚಿಕ್ಕಮ್ಮ, ಹೂ ಬೇಕು ಅಂದ್ರೆ ಹೂ ಕೀಳ್ಬೇಕು. ನಿಮ್ ಕೈ ಯಾಕೆ ಗಿಡದ ಬುಡದ ಹತ್ರ ಹೋಗಿತ್ತು? ಹಾಗೇನು ಇಲ್ಲ ಅದಿ. ಪಾರ್ವತಿ ಕಣ್ಣೀರೇ ಹೇಳ್ತಾ ಇದೆ, ಇಲ್ಲಿ ಯಾರು ತಪ್ಪು ಮಾಡಿರೋರು, ಯಾರು ಸರಿಯಾಗಿರೋರು ಅಂತ. ಸರಿ, ನಿಮಗೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ, ನೀವಿನ್ನು ಹೊರಡಿ. ಬಾರೆ ಉಮಾ.